ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ತುಂಬ ಜನ ಫೋನ್ ಮಾಡ್ತಿದ್ದೀರಾ, ಬಕ್ರೀದ್ಗೋಸ್ಕರ ಮರಿಗಳು ಬೇಕು ಸರ್, ನನಗೆ ಬಕ್ರೀದ್ಗೋಸ್ಕರ ಮರಿಗಳನ್ನ ಸಾಕಬೇಕು ಅಂದ್ಕೊಂಡಿದ್ದೀವಿ ಅಂತ ತುಂಬ ಜನ ಫೋನ್ ಮಾಡ್ತೀರಾ. ಬಟ್ ನಿಮ್ಗೊಂದು ಕ್ಲಾರಿಟಿ ಕೊಡ್ತಾ ಇದ್ದೇನೆ, ಬಕ್ರೀದ್ ಇರೋದು ಸುಮಾರು ಇನ್ನೊಂದು 4 ತಿಂಗಳ ಹೆಚ್ಚು ಕಡಿಮೆ ಇದೆ. ಅಂಥ ಟೈಮಲ್ಲಿ ನೀವು ಈ ಥರದ ಸಣ್ಣ ಸಣ್ಣ ಮರಿಗಳನ್ನ ನೀವು ತೊಗೊಂಡ್ರೆ ಬಕ್ರೀದಿಗೆ ಬರೋದಿಲ್ಲ. ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ನೀವು ವಿಡಿಯೋದಲ್ಲಿ ಕಾಣಿಸ್ತಿದೆ ನಿಮಗೆ ಈ ಥರ ಫೋಟೋಗಳನ್ನ ನನಗೆ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಫೋಟೋ ಮತ್ತು ವಿಡಿಯೋಗಳನ್ನ ನನಗೆ ವಾಟ್ಸಪ್ಪಲ್ಲಿ ಹಾಕಿ ಅಂತ ತುಂಬ ಜನ ಫೋನ್ ಮಾಡಿ ಕೇಳಿಸ್ಕೊಂಡು ಹಾಕಿಸ್ಕೊಂಡಿರ್ತೀರ. ಬಟ್ ಇದು ಇವತ್ತೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಎಲ್ಲ ಕೊಂಬು ಕಿತ್ತಿದಂಥ ಮರಿಗಳು ಸುಮಾರು ಒಂದು 35 kg, 34 kg, 38 kg ಗಂಟ ಈ ಲಾಟಲ್ಲಿ ಮರಿಗಳು ಸೇರ್ಕೊಂಡಿದೆ. ಸೊ ಈ ಥರದ ಮರಿಗಳನ್ನ ನೀವು ಬಕ್ರೀದ್ ತೊಗೊಂಡ್ರೆ ಮಾತ್ರ ಮರಿಗಳು ಬಕ್ರೀದಿಗೆ ಬರುತ್ತೆ. ಅದು ಬಿಟ್ಟು ನೀವು ನನಗೆ 10,000, 11,000, 12,000 ಕೊಟ್ಟು ಮರಿಗಳನ್ನ ತಗೊಂಡು ನೀವು ಬಕ್ರೀದಿಗೆ ರೆಡಿ ಮಾಡ್ತೀನಿ ಅನ್ನೋದಾದರೆ ಮರಿಗಳು ಬಕ್ರೀದಿಗೆ ಬರೋದಿಲ್ಲ. ಸೊ ಬಕ್ರೀದ್ಗೋಸ್ಕರ ಮರಿಗಳನ್ನ ಯಾರಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ನಿಮ್ಗೆ ಯಾರಿಗಾದರೂ ಈ ಥರ ಅಮೀನ್ಗಢ್ ಎಳ್ಗಾ ಮರಿಗಳು ಬಕ್ರೀದ್ಗೋಸ್ಕರ ಬೇಕಾಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಕೂಡ ಮಾಡ್ಬೋದು. ನೋಡ್ಬೋದು ಈ ಥರದ ಕೊಂಬು ಕಿತ್ತಿದಂಥ ಮರಿಗಳ ರೇಟ್ ಬಂದುಬಿಟ್ಟು ಸಂತೆಯಲ್ಲಿ ಆಗಿರ್ಬೋದು ಅಥವಾ ನನ್ನ ಹತ್ರ ಆಗಿರ್ಬೋದು, ರೇಟು ಆ ಮರಿಗಳ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಯಾವ ಥರ ರೇಟಪ್ಪ ಅಂದರೆ ಸಂತೆಯಲ್ಲಿ 15,000ರಿಂದ 16,000 ಸ್ಟಾರ್ಟಿಂಗ್ ರೇಟ್ ಇದು. ನೀವು ನನ್ನ ಹತ್ರನಾದರೂ ತಗೋರಿ, ಸಂತೆಯಲ್ಲಾದರೂ ತಗೋರಿ, ಎಲ್ಲಾದರೂ ತಗೋರಿ, ನೀವು ತಗೊಳ್ಳುವಂಥ ಮರಿಗಳು ಸುಮಾರು ಒಂದು 8ರಿಂದ 9 ತಿಂಗಳ ಮರಿಗಳಾಗಿರಬೇಕು, ಕೊಂಬು ಕಿತ್ತಿರಬೇಕು. ಸುಮಾರು ಒಂದು 35 kg ಲೈವ್ ವೇಟಲ್ಲಿ ಮರಿಗಳಿದ್ದರೆ ನೀವು ತೊಗೊಂಡು ಹೋದ್ಮೇಲೆ ಒಂದು 2 ಮಂತ್ಗೆ ಹೆಚ್ಚು ಕಡಿಮೆ ಮರಿಗಳು 2 ಹಲ್ಲಿಗೆ ಬರುತ್ತೆ. ಬಟ್ ಬಕ್ರೀದ್ ಬರುವಷ್ಟರಲ್ಲಿ ಎಲ್ಲ ಮರಿಗಳು 2 ಹಲ್ಲಿಗೆ ಮಾತ್ರ ಬಂದಿರುತ್ತೆ. 4 ಮರಿಗಳು ಆಲ್ಮೋಸ್ಟ್ ಆಗೋದು ತುಂಬಾ ಡೌಟು. ಪರವಾಗಿಲ್ಲ, 2 ಮರಿ ಆದರೂ ಕೂಡ ನೀವು ಬಕ್ರೀದ್ಗೆ ಆರಾಮಾಗಿ ಸೇಲ್ ಮಾಡ್ಬೋದು. ಹೋದ ವರ್ಷ ಈ ಥರದ ಮರಿಗಳನ್ನ ನಾನು ತುಂಬ ಕಡಿಮೆ ರೇಟಿಗೆ ಕೊಟ್ಟಿದ್ದೆ, ಸುಮಾರು ಒಂದು 13,000, 14,000 ಕೊಟ್ಟಿದ್ದೆ. ಬಟ್ ಈ ಥರ ಮರಿಗಳ ರೇಟ್ ಈ ವರ್ಷ ತುಂಬಾ ಜಾಸ್ತಿ ಇದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡಿ ನೋಡೋದಾದರೆ ಸುಮಾರು ಒಂದು 2,500-3,000 ಗಂಟ ರೇಟು ಜಾಸ್ತಿ ಸಂತೆಯಲ್ಲಿ ನಡೀತಿದೆ. ಈ ಥರ ಆದರೆ ನೀವು ಬಕ್ರೀದ್ಗೋಸ್ಕರ ಯಾವ ಥರ ಮರಿಗಳನ್ನ ಸಾಕೋತೀರಾ, ಯಾವ ಥರ ರೇಂಜಿಂಗ್ ಮರಿಗಳನ್ನ ಡೆವಲಪ್ ಮಾಡ್ತೀರಾ, ಅದು ನಿಮಗೆ ಬಿಟ್ಕೊಟ್ಟಿರೋದು. ಬಟ್ ರೇಟ್ ಕೂಡ ತುಂಬಾ ಕಾಸ್ಟ್ಲಿ ಇದೆ. ಬಕ್ರೀದ್ ಇರೋದು ಇನ್ನು 4 ತಿಂಗಳ ಹೆಚ್ಚು ಕಡಿಮೆ ಇದೆ. ಸುಮಾರು ಜನ ಫೋನ್ ಮಾಡಿ ನನಗೆ ತುಂಬ ಕ್ವಶನ್ ಮಾಡಿರ್ತೀರ, ಮರಿಗಳು ಬೇಕು, 4 ಬೇಕು, 8 ಬೇಕು, 10 ಬೇಕು ಅಂತ ಫೋನ್ ಮಾಡಿರ್ತೀರ. ವಿಡಿಯೋ ಕೂಡ ಹಾಕಿಸ್ಕೊಂಡಿರ್ತೀರ, ಕೆಲವೊಬ್ರು ತಗೋತೀರಾ, ಕೆಲವೊಬ್ರು ಬಿಟ್ಟಿರ್ತೀರ. ಈ ವಾರ ಕೂಡ ನನ್ನ ಕಡೆಯಿಂದ ಬಕ್ರೀದ್ಗೋಸ್ಕರ ಕೆಲವೊಂದು ಮರಿಗಳು ಹೋಗ್ತಾ ಇದೆ. ಮ್ಯಾಟ್ರು ಅದೇನೇ ಇರಲಿ, ಹೋದಂಥ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಮತ್ತೆ ತೊಗೊಂಡು ಬರ್ತೀನಿ. ಈ ಥರದ ಮರಿಗಳ ರೇಟ್ ನಿಮಗೆ ಇಂಥ ಮರಿಗಳನ್ನ ತೊಗೊಂಡ್ರೆ ಮಾತ್ರ ಬಕ್ರೀದಿಗೆ ಬರುತ್ತೆ. ಅದು ಬಿಟ್ಟು ನೀವು ಸಣ್ಣ ಪುಟ್ಟ ಮರಿಗಳನ್ನ ತೊಗೊಂಡು ಬಕ್ರೀದ್ ಮಾಡ್ತೀನಿ ಅನ್ನೋದಾದರೆ ಬಕ್ರೀದಿಗೆ ಮರಿಗಳು ರೆಡಿ ಆಗೋದಿಲ್ಲ. ನೀವು ಯಾವುದೇ ಮರಿಗಳನ್ನ ತೊಗೊಳ್ಳಿ, ಬಕ್ರೀದ್ಗೋಸ್ಕರ ಅಂತ ತೊಗೊಳ್ಳೋದಾದರೆ ಸುಮಾರು 15ರಿಂದ 18,000 ಕೊಟ್ಟು ಮರಿಗಳನ್ನ ತೊಗೊಂಡ್ರೆ ಬಕ್ರೀದಿಗೆ ಕಂಪ್ಲೀಟ್ಲಿ ರೆಡಿ ಆಗುತ್ತೆ. ಅದು ಬಿಟ್ಟು ನೀವು ಸಣ್ಣ ಮರಿಗಳನ್ನ ತೊಗೊಳ್ಳೋದಾದರೆ ಮರಿಗಳು ರೆಡಿ ಆಗೋದಿಲ್ಲ. ಸೊ ಹಾಗಾಗಿ ಮರಿಗಳನ್ನ ಯಾವ ಥರ ತೊಗೋಬೇಕು, ಯಾವ ಥರ ಬಿಡಬೇಕು ಅನ್ನೋದು ನಿಮ್ಮ ಮೇಲೆ ಬಿಟ್ಕೊಟ್ಟಿರೋದು. ಬಟ್ ನನಗೆ ಹೇಳೋದು ನನ್ನ ಕರ್ತವ್ಯ, ಸೊ ಹೇಳಿದ್ದೇನೆ. ಜೊತೆಗೆ ನಿಮ್ಗೆ ಯಾರಿಗಾದರೂ ಈ ಥರದ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ರೇಟ್ ಕೂಡ ನಿಮಗೆ ಹೇಳಿದ್ದೀನಿ, ಸ್ಟಾರ್ಟಿಂಗಲ್ಲೇ 15ರಿಂದ ಸ್ಟಾರ್ಟ್ ಆಗಿ 18,000 ಗಂಟ ಮರಿಗಳು ಇದೆ. ಸೊ ಕಾಸ್ಟ್ಲಿ ಇದೆ, ತೊಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಬಕ್ರೀದಿಗಂತಾನೆ ನಿಮ್ಗೆ ಬೇಕಾದರೆ ಇಂಥ ಮರಿಗಳನ್ನ ತೊಗೋಬೇಕು. ರೇಟ್ ಕೂಡ ಕಾಸ್ಟ್ಲಿ ಇರುತ್ತೆ. ಸೊ ಏನೋ ಮಾಡಿ ಇಂಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ಜೊತೆಗೆ ಸಣ್ಣ ಪುಟ್ಟ ಮರಿಗಳು 8,000ದಿಂದ ಹಿಡ್ಕೊಂಡು 10,000 ಗಂಟ ಮರಿಗಳು ಬೇಕಾದರೂ ಕಾಲ್ ಮಾಡಿ. ಜೊತೆಗೆ ನೀವು ನೋಡ್ಬೋದು ಈ ಥರದ ಪ್ರೆಗ್ನೆಂಟ್ ಉಸ್ಮಾನಾಬಾದಿ ಮೇಕೆಗಳು, ಅಂದರೆ ಬಾಗೇವಾಡಿ ಮೇಕೆಗಳು ಅಂತ ಕರೀತಾರಲ್ಲ, ಇವು ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ತುಂಬಾ ದೊಡ್ಡ ಮಟ್ಟದ ಮೇಕೆಗಳು, ತುಂಬಾ ಸೈಜಲ್ಲಿರುವಂಥ ಮೇಕೆಗಳು ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ನಿಮಗೆ ಬೇಕಾದರೆ ಕಾಲ್ ಮಾಡಿ. ನಿಮಗೆ ಅಥವಾ ನಿಮ್ಮ ರಿಲೇಟಿವ್ಗೆ ಯಾರಿಗಾಗಿರಲಿ ಎಷ್ಟೇ ಸಂಖ್ಯೆಯಲ್ಲಿ ಮೇಕೆಗಳು ಬೇಕಾದರೆ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಜೊತೆಗೆ ಕಟಿಂಗ್ಗೋಸ್ಕರ ಈ ಥರದ ಮೇಕೆಗಳನ್ನು ಕೊಡ್ತೀನಿ, ಪ್ರೆಗ್ನೆಂಟ್ ಇರೋ ಮೇಕೆಗಳನ್ನು ಕೂಡ ಕೊಡ್ತೀನಿ. ಜೊತೆಗೆ ಈ ತರಹದ ಹೋತ್ ಮರಿಗಳು ಮತ್ತೆ ಕಟಿಂಗ್ಗೋಸ್ಕರ ಕುರಿಗಳನ್ನು ಕೂಡ ಕೊಡ್ತೀನಿ. ಸೊ ಬೇಕಾದರೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.